ಮಂಡ್ಯ ಸಂಸದೆ ಸುಮಲತಾ ಕಾಂಗ್ರೆಸ್ಗೆ ಬರ್ತಾರೆ ಅನ್ನೋ ಗುಸುಗುಸು ಪಿಸು ಪಿಸು ಕೇಳಿಬರ್ತಾ ಇತ್ತು. ಆದರೆ ಮಂಡ್ಯದ ಕಾಂಗ್ರೆಸ್ ಶಾಸಕರೆಲ್ಲರೂ ಸೇರಿ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ, ಸುಮಲತಾ ಸಹವಾಸ ಬೇಡವೇ ಬೇಡ ಅಂತ. ಸುಮಲತಾ ಸಹವಾಸ ಬೇಡವೇ ಬೇಡ ಅಂತ ಮಂಡ್ಯದ ಎಲ್ಲ ಕಾಂಗ್ರೆಸ್ ಶಾಸಕರಿಂದ ಒಂದೇ ಧ್ವನಿ. ಮಂಡ್ಯದ ಶಾಸಕರ ಧ್ವನಿಗೆ ಜಿಕೆ ಶಿವಕುಮಾರ್ ಕೂಡ ಬೆಂಬಲ ಕೊಟ್ಬಿಟ್ಟಿದ್ದಾರೆ. ಮಂಡ್ಯದಿಂದ ಸುಮಲತಾ ಎಪಿಸೋಡ್ ಕಾಂಗ್ರೆಸ್ ಪಾಲಿಗೆ ಕ್ಲೋಸು. ಸ್ವಾಭಿಮಾನಿ ಸೈಲೆಂಟ್ ಆಗ್ತಾರಾ, ಬಿಜೆಪಿ ವಿರುದ್ಧ ವೈಲೆಂಟ್ ಆಗ್ತಾರಾ ಗೊತ್ತಿಲ್ಲ. ಯಾಕೆಂದರೆ ಒಂದು ವೇಳೆ ಮೈತ್ರಿ ಮಾಡ್ಕೊಂಡಿರೋದ್ರಿಂದ ಮಂಡ್ಯವನ್ನು JDSಗೆ ಬಿಟ್ಟುಕೊಟ್ರೆ ಸುಮಲತಾ ಅವರಿಗೆ ಟಿಕೆಟ್ ಸಿಗಲ್ಲ ಬಿಜೆಪಿಯಿಂದ. ಆಗ ಸುಮಲತಾ ಅವ್ರು ಏನು ಹೇಳ್ತಾರೆ, ಮೊನ್ನೆ ತನಕನೂ ಸುಮಲತಾ ಅವ್ರು ಹೇಳ್ತಿರೋದೇನೋ, ನಿನ್ನೆ ತನಕ ನಾನು ಮಂಡ್ಯದಿಂದನೇ ಸ್ಪರ್ಧೆ ಮಾಡ್ತೀನಿ ಅಂತ. BJP ಅವ್ರು ಟಿಕೆಟ್ ಕೊಡಲಿಲ್ಲ ಅಂತಂದರೆ ಕಾಂಗ್ರೆಸ್ ಅವ್ರನ್ನ ಸೆಳಿಬಹುದು ಅಂತ ಇತ್ತು, ಬಟ್ ಬೇಡ ಅಂತಿದ್ದಾರೆ ಎಲ್ಲರೂ. ಮಂಡ್ಯದಲ್ಲಿ ಸುಮಲತಾ ಅವ್ರ ಸಹವಾಸನೇ ಬೇಡ, ನಮ್ಮ ಪಕ್ಷದಿಂದ ನಾವು ಕ್ಯಾಂಡಿಡೇಟ್ ಹಾಕ್ಕೊಳ್ಳೋಣ, ನಾವು ಗೆಲ್ಲಿಸ್ಕೊಳ್ಳೋಣ, ಸುಮಲತಾ ಅವ್ರ ಹತ್ರಕ್ಕೆ ಹೋಗೋದು ಬೇಡ ಅಂತ. ಹಾಗಾಗಿ ಒಂದು ವೇಳೆ ಏನಾದರೂ ಮಂಡ್ಯ ಬಿಟ್ಟುಕೊಡ್ಬೇಕಾದ ಪರಿಸ್ಥಿತಿ ಬಂದರೆ ಸುಮಲತಾ ಅವರ ಮುಂದಿನ ನಡೆ ಏನು, ಇದು ಪ್ರಶ್ನೆ. ಸುಮಲತಾ ಅಂಬರೀಷ್ ಕಾಂಗ್ರೆಸ್ ಬಂದ್ರೆ ಸೇರ್ಪಡೆ ಮಾಡ್ಕೊಳ್ತೀರಾ ಅಂತ ಸರ್, ಯಾರೇ ಕರೆದ್ರು ಸ್ವಾಗತ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಈಗ ನಾವು ಪುಟ್ಟಣ್ಣವ್ರ ಎಲೆಕ್ಷನ್ನು ಟೀಚರ್ಸ್ ಕಾನ್ಫರೆನ್ಸ್ ವಿಚಾರಕ್ಕೆ ಬಂದು ಮಾತಾಡ್ತೀವಿ, ಅದೆಲ್ಲ ಆಮೇಲೆ ಮಾತಾಡೋಣ. ಯಾವುದೂ ಕಾಂಗ್ರೆಸ್ ನಾಯಕರು ಯಾರು ಅವ್ರ ಜೊತೆ ಮಾತಾಡಿದ್ದಾರೆ, ಇವ್ರು ಯಾರ ಜೊತೆ ಮಾತಾಡಿದ್ದಾರೆ ಮಾಹಿತಿ ಇಲ್ಲ. ಮಾಹಿತಿ ಇಲ್ಲ. ನೀವೇನಾದ್ರೂ ಆಹ್ವಾನ ಮಾಡ್ತೀರಾ? ಹೇಗೆ? ನಾವು ಮಾತಾಡಿಲ್ಲ. ಅವ್ರು BJP ಡಿಕ್ಲೇರ್ ಮಾಡ್ಕೊಂಡಿದಾರಲ್ಲ, BJPಯಿಂದ ನಾನು ಅಭ್ಯರ್ಥಿ ಆಗ್ತಾ ಇದ್ದೀನಿ ಅಂತಲೇ ಮೊನ್ನೆ ಸಭೆ ಕರ್ಕೊಂಡಿದ್ದಾರೆ. ನಾನು ಹೆಂಗೆ ಕರೀಲಿ? ಅಲ್ಲ, ಎಲ್ಲ ಪಕ್ಷದವರು ಆಹ್ವಾನ ಮಾಡ್ತಾ ಇದ್ದಾರೆ. ಎಲ್ಲ ಪಕ್ಷದವರು ಮಾಡ್ತಿದ್ರೆ ನನಗೆ ಗೊತ್ತಿಲ್ಲ. ಆಹ್ವಾನ ಇದೆ ಅಂತ ಮಾತಾಡಿದ್ದಾರೆ. ಅದು ನನಗೆ ಹತ್ರ ಮಾಹಿತಿ ಇಲ್ಲ. ಯಾರು ಕೇಳಿದ್ದಾರೆ ಅಥವಾ ಅವರು ಯಾರು ಕೇಳಿದ್ದಾರೆ ಅನ್ನೋ ಮಾಹಿತಿ ಅವತ್ತೇ ಹೇಳಿದ್ದೀನಿ ನಾನು. ನನ್ನ ಹತ್ರ ಇಲ್ಲಿವರೆಗೆ ಸುಮಲತಾ ಅವ್ರ ಬಗ್ಗೆ ಕಾಂಗ್ರೆಸ್ನವರು ಯಾರು ಚರ್ಚೆ ಮಾಡಿದ್ದಾರೆ ಅನ್ನೋ ಮಾಹಿತಿ ನನ್ನ ಹತ್ರ ಇಲ್ಲ. ಅಲ್ಲ, ಕಾಂಗ್ರೆಸ್ ಹೆಸರು ಬಳಸ್ಕೊಂಡು ಏನಾದರೂ ಬಿಜೆಪಿಯಿಂದ ಟಿಕೆಟ್ ಅದು ಗೊತ್ತಿಲ್ಲ, ಅವ್ರನ್ನೇ ಕೇಳಿ. ನಾನು ಯಾಕೆ ಪಾಪ ಅವರು ಸಂಸದರಿದ್ದಾರೆ, ಒಬ್ಬ ಮಹಿಳೆ ಸಂಸದರಿದ್ದಾರೆ, ಇಂಡಿಪೆಂಡೆಂಟ್ ಆಗಿ ಗೆದ್ದಿದ್ದಾರೆ, ಅವ್ರ ಬಗ್ಗೆ ಗೌರವ ಇದೆ. ಅವರನ್ನು ನಾನು ಯಾವತ್ತೂ ಲಘುವಾಗಿ ಮಾತಾಡಿಲ್ಲ ಅಥವಾ ಟೀಕೆನೂ ಮಾಡೋಕ್ಕೆ ಹೋಗಿಲ್ಲ. ತೀರ್ಮಾನ ಅವ್ರಿಗೆ ಬಿಟ್ಟದ್ದು, ಅವ್ರು ಸೂಕ್ತವಾದ ತೀರ್ಮಾನವನ್ನು ತಗೊಳ್ಳಿ ಅಂತ ಹೇಳ್ತೀವಿ. ಸೊ ಖಂಡಿತ ಐ ಬಿಲೀವ್ ದಟ್ BJP ಆ ಸೀಟ್ನ ಉಳಿಸ್ಕೊಳ್ತಾರೆ. ಅಲ್ಲಿ BJPನ ಅವರು ಒಂದು ಫಸ್ಟ್ ಅಕೌಂಟ್ ಓಪನ್ ಮಾಡ್ತಾರೆ ಆಸ್ ಎನ್ MP ಅಂತ ನನ್ನ ನಂಬಿಕೆ. ಇನ್ನೊಂದು ಮೇಡಮ್, ಅಂದ್ರೆ ಬೆಂಗಳೂರಿಗೆ ಬರ್ತಾರೆ ಸುಮಲತಾ ಅವರು, ನಾರ್ತ್ ಇಂದ ಕಂಟೆಸ್ಟ್ ಮಾಡ್ತಾರೆ ಅನ್ನೋಂಥದ್ದು ಕೂಡ ಕೇಳಬರ್ತದೆ. ಬರೀ ಮೀಡಿಯಾಲಿ, ಸೋಷಿಯಲ್ ಮೀಡಿಯಾಲಿ ಬರ್ತಿದೆ ಹೊರತು ನಾನು ಯಾರನ್ನು ಆ ರೀತಿ ಕೇಳಿಲ್ಲ. ನನ್ನಲ್ಲೂ ಯಾರು ಈ ಮಾತನ್ನ ಚರ್ಚೆ ಮಾಡಿಲ್ಲ. ಅದು ನಿಜ. ಯಾಕಂದ್ರೆ ಮೈತ್ರಿ ಪಕ್ಷದ ಪಾಲಾಗುತ್ತೆ, ಹಾಗಾಗಿ ಅವರ ಆಯ್ಕೆ ಇಲ್ಲಿರುತ್ತೆ ಅನ್ನೋಂಥದ್ದು. ರೂಮರ್ಸ್, ಸ್ಪೆಕ್ಯುಲೇಷನ್ಸ್ಗೆ ದೇರ್ ಇಸ್ ನೋ ಎಂಡ್. ಪ್ರತಿಯೊಂದು ಇದನ್ನ ನಾನು 2 ವರ್ಷಗಳಿಂದ ನಾನು ಸ್ಪಷ್ಟನೆ ಕೊಡ್ತಾ ಬಂದಿದ್ದೀನಿ. ನನಗೆ ಆ ಇಂಟ್ರೆಸ್ಟ್ ಇಲ್ಲ ಅನ್ನೋದು ಕ್ಲಿಯರ್ಲಿ ನಾನು ಹೇಳಿದ್ದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡೆಯೋಣ. ಸುಕೇಶ್, ಸುಮಲತಾ ಅವರಿಗೆ BJPಯಿಂದ ಟಿಕೆಟ್ ಸಿಗಲಿಲ್ಲ ಅಂದರೆ ಅವ್ರು ಮುಂದೆ ಏನು ಮಾಡ್ತಾರೆ ಅಂತಕ್ಕಂಥದ್ದು ಅದು ಇನ್ನೊಂದು ಚರ್ಚೆ. ಆದರೆ ಅಂಥವರನ್ನು ಪಕ್ಷಕ್ಕೆ ಸೆಳೆಕೊಂಡು ಕಾಂಗ್ರೆಸ್ನಿಂದ ಕ್ಯಾಂಡಿಡೇಟ್ ಮಾಡೋಣ ಅಂತಕ್ಕಂಥ ಲೆಕ್ಕಾಚಾರ ಇದ್ದಿದ್ದು, ಈಗ ಕಾಂಗ್ರೆಸ್ನವರು ಏಕಾಏಕಿ ಸುಮಲತಾ ಅವ್ರ ಸಹವಾಸನೇ ಬೇಡ ಅನ್ನೋ ಹಂತಕ್ಕೆ ಬಂದಿದ್ದಾರಲ್ಲ, ಯಾಕೆ ಅಂತ? ಅರವಿಂದ್, ಪ್ರಮುಖವಾಗಿ ಮಂಡ್ಯದ ವಿಚಾರದಲ್ಲಿ ಸೂಕ್ತ ಅಭ್ಯರ್ಥಿಯ ಹುಡುಕಾಟವನ್ನು ಈಗಲೂ ಕೂಡ ಕಾಂಗ್ರೆಸ್ ಮಾಡ್ತಾ ಇದೆ. ಒಂದು ಹಂತದಲ್ಲಿ ಕಾಂಗ್ರೆಸ್ನ ಎಲ್ಲ ಶಾಸಕರುಗಳು ಒಟ್ಟಾಗಿ ಸ್ಟಾರ್ ಚಂದ್ರು ಅನ್ನುವಂಥ ಒಬ್ಬ ವ್ಯಕ್ತಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥ ಒತ್ತಾಯವನ್ನು ಮಾಡಿದರೆ ಬಹುತೇಕ ಕಾಂಗ್ರೆಸ್ ನಾಯಕರುಗಳು ಒಪ್ಕೊಂಡಿದ್ದಾರೆ. ಆದರೆ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಿದ್ರೆ ಯಾವ ಕಾರಣಕ್ಕೂ ನಾನು ಸ್ಪರ್ಧೆ ಮಾಡಲ್ಲ ಅನ್ನುವಂಥದ್ದು ಈಗಾಗಲೇ ಅಭ್ಯರ್ಥಿ ಕೂಡ ಹೇಳಿರೋದ್ರಿಂದ ಪರ್ಯಾಯ ಆಯ್ಕೆಯ ಒಂದು ಅವಕಾಶಗಳು ಕೂಡ ಕಾಂಗ್ರೆಸ್ಗೆ ಇದೆ. ಈ ಸಂದರ್ಭದಲ್ಲಿ ಸಹಜವಾಗಿಯೇ BJPಯ ಟಿಕೆಟ್ ಸಿಗಲ್ಲ ಅನ್ನುವಂಥದ್ದು ಅಥವಾ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಸುಮಲತಾ ಆಗಲ್ಲ ಅನ್ನೋದಾದರೆ ಅವ್ರನ್ನ ಯಾಕೆ ಕರೆತರಬಾರ್ದು ಅನ್ನುವಂಥ ಕೆಲವು ನಾಯಕರುಗಳು ಕೂಡ ಪ್ರಯತ್ನವನ್ನು ಮಾಡಿದ್ರು ಅನ್ನುವಂಥದ್ದು. ಆದರೆ ಸುಮಲತಾ ವಿಚಾರದಲ್ಲಿ ಒಂದು ಕ್ಲಾರಿಟಿ ಇರಲಿಲ್ಲ. ಮಂಡ್ಯ ಕಾಂಗ್ರೆಸ್ ನಾಯಕರಿಗಿರ್ಬೋದು, ರಾಜ್ಯ ಕಾಂಗ್ರೆಸ್ ನಾಯಕರಿಗೂ ಕೆಲವೊಂದು ವಿಚಾರದಲ್ಲಿ ಗೊಂದಲ ಇತ್ತು ಅನ್ನುವಂಥದ್ದು. ಆದರೆ ಈಗ ಒಂದು ಹಂತದ ತೀರ್ಮಾನಕ್ಕೆ ಮಂಡ್ಯ ನಾಯಕರುಗಳು ಮತ್ತು ರಾಜ್ಯ ನಾಯಕರುಗಳು ಬಂದಂತೆ ಕಾಣಿಸ್ತದೆ. ಸುಮಲತಾ ಅವರನ್ನ ಕರೆತರುವ ಪ್ರಯತ್ನವನ್ನು ಕೈ ಬಿಡೋಣ ಅನ್ನುವಂಥದ್ದು. ಅಂದರೆ ಅಕಸ್ಮಾತ್ ಕುಮಾರಸ್ವಾಮಿ ಅವರೇ ಅಭ್ಯರ್ಥಿ ಆದರೆ
ಈಗ ನಿರ್ಧಾರ ಮಾಡಿರುವಂಥ ಅಭ್ಯರ್ಥಿ ಸ್ಪರ್ಧೆಗೆ ಹಿಂದೇಟು ಹಾಕಿದ್ರೆ ಸಚಿವ ಚಲುವರಾಯಸ್ವಾಮಿ ಅವರ ಸ್ಪರ್ಧೆ ಅಥವಾ ಬೇರೆ ಯಾವ್ದಾದ್ರು ಸ್ಪರ್ಧೆ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು. ಆದರೆ ಯಾವುದೇ ಕಾರಣಕ್ಕೂ ಸುಮಲತಾ ಅವ್ರನ್ನ ಕರೆತರುವುದು ಬೇಡ. ಕರೆತಂದ್ರೆ ಮತ್ತೆ ಒಂದು ರೀತಿಯಲ್ಲಿ ನಾಯಕತ್ವದಲ್ಲಿ ಒಂದಷ್ಟು ಗೊಂದಲ ಬಿಕ್ಕಟ್ಟುಗಳು ಜಿಲ್ಲಾ ಮಟ್ಟದಲ್ಲಿ ಆಗಬಹುದು ಅನ್ನುವಂಥ ಮಾತನ್ನ ಸ್ವತಃ ಕಾಂಗ್ರೆಸ್ನ ಶಾಸಕರುಗಳೇ ಹೇಳಿರೋದ್ರಿಂದ ಮತ್ತು ಡಿ ಕೆ ಶಿವಕುಮಾರ್ ಅವರು ಕೂಡ ಪಕ್ಷದ ದೃಷ್ಟಿಯಿಂದ ಆ ರೀತಿಯ ಗೊಂದಲ ಆಗೋದು ಬೇಡ ಅನ್ನೋ ತೀರ್ಮಾನಕ್ಕೆ ಅವರು ಕೂಡ ಬಂದಂತೆ ಕಾಣಿಸ್ತಾ ಇದೆ. ಒಟ್ಟಾರೆಯಾಗಿ ಸದ್ಯದ ಪರಿಸ್ಥಿತಿಯಲ್ಲಿ ಸುಮಲತಾ ಅವರಿಗೆ ಕಾಂಗ್ರೆಸ್ ಎಂಟ್ರಿ ಎಪಿಸೋಡು ಬಹುತೇಕ ಮುಗಿದಂತೆ ಕಾಣಿಸ್ತಾ ಇದೆ. ಅರವಿಂದ್. ಓಕೆ ಸುಖೇಶ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಸೊ ಸುಮಲತಾ ಅವರ ಮುಂದಿನ ತೀರ್ಮಾನ, ಅಗೈನ್ ನಾನು ಇಂಡಿಪೆಂಡೆಂಟ್ ಆಗಿ ನಿಂತ್ಕೋತೀನಿ ಅಂದರೆ ಸಹಜವಾಗಿ ಅಲ್ಲಿ ತ್ರಿಕೋನ ಸ್ಪರ್ಧೆ ಆಗುತ್ತೆ. BJP JDS ಮೈತ್ರಿ ಅಭ್ಯರ್ಥಿ ಒಬ್ಬರು, ಕಾಂಗ್ರೆಸ್ ಅಭ್ಯರ್ಥಿ ಒಬ್ಬರು, ಹಾಗೆಯೇ ಸುಮಲತಾ ಒಬ್ಬರು. ಇದೇ ಬಹುತೇಕ ಫೈನಲ್ ಚಿತ್ರಣ ಆಗುತ್ತಾ ಅಂತ ಕಾದ್ ನೋಡಿ.